ಜೈಲಿನಲ್ಲಿರುವಂತಹ ದರ್ಶನ್ಗೆ ಕಾಡ್ತಿದೆ ಬೆನ್ನು ನೋವು. ಬೆನ್ನು ನೋವಿನ ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆ ಕಾಟೇರ. 2 ತಿಂಗಳಲ್ಲಿ ಮೊದಲ ಬಾರಿಗೆ ಕೇಳಿಕೊಂಡಿದ್ದಾರೆ ದರ್ಶನ್. 4 ತಿಂಗಳ ಹಿಂದೆ ಜೈಲಾಧಿಕಾರಿ ಮನವಿ ಮಾಡಿರುವ ದರ್ಶನ್ ಇದೀಗ ಜೈಲಿನ ವೈದ್ಯರಿಂದಲೇ ಮನವಿ ಮಾಡಿರುವಂಥದ್ದು. 2 ತಿಂಗಳಲ್ಲಿ ಮೊದಲ ಬಾರಿಗೆ ಕೇಳಿಕೊಂಡಿದ್ದಾರೆ ದರ್ಶನ್. 4 ದಿನಗಳ ಹಿಂದೆ ಜೈಲಾಧಿಕಾರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಜೈಲಿನ ವೈದ್ಯರಿಂದಲೇ ದರ್ಶನ್ ಬೆನ್ನು ನೋವಿನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರುವಂಥದ್ದು. ದರ್ಶನ್ ಹೆಲ್ತ್ ರಿಪೋರ್ಟ್ ಪಡಿತಾ ಇದ್ದಾರೆ ಜೈಲಾಧಿಕಾರಿಗಳು. ಮತ್ತೆ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರಂತೆ. ಫಂಗಸ್ ಆಗಿದೆ, ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ದರ್ಶನ್. ಇದೀಗ ಬೆನ್ನು ನೋವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. 2 ತಿಂಗಳಲ್ಲಿ ಮೊದಲ ಬಾರಿಗೆ ಬೆನ್ನು ನೋವಿನ ಸಮಸ್ಯೆಯನ್ನ ಮುಂದಿಡ್ತಾ ಇರುವಂಥದ್ದು. ಪ್ರತಿನಿತ್ಯ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಜೈಲಲ್ಲಿರುವಂತಹ ವೈದ್ಯರಿಂದಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆನ್ನು ನೋವಿಗೆ. ಹಾಗೆ ಬರ್ತಾ ಇರುವಂತಹ ರಿಪೋರ್ಟ್ನ ಎಲ್ಲವನ್ನೂ ಕೂಡ ಜೈಲಾಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಮೊದಲ ಬಾರಿಗೆ ಕೇಳ್ಕೊಂಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. 4 ದಿನಗಳ ಹಿಂದೆ ಜೈಲಾಧಿಕಾರಿಗೆ ಮನವಿಯನ್ನ ಮಾಡಿರ್ತಾರೆ. ಸೊ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇರ್ತಾರೆ ಜೈಲಲ್ಲೇ ಇರುವಂತಹ ವೈದ್ಯರಿಂದ. ಈ ಹಿಂದೆ ಬೇಲ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ದರ್ಶನ್ ಒಂದಷ್ಟು ವಿಚಾರಗಳನ್ನು ಮುಂದಿಟ್ಟು ನನಗೆ ಬೇಲ್ ಬೇಕು ಅಂತ ಹೇಳಿಬಿಟ್ಟು ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದ್ರು. ಸೊ ಅದರಲ್ಲಿ ಬೆನ್ನು ನೋವು ಮೇನ್ ರೀಸನ್ ಆಗಿತ್ತು. ಸಾಕಷ್ಟು ಬೆನ್ನು ನೋವಿದೆ, ಓಡಾಡೋದಕ್ಕೆ ಆಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ, ಸರ್ಜರಿ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು. ಬಟ್ ಆಚೆ ಬಂದರು, ಶೂಟಿಂಗ್ ಕಾರ್ಡವನ್ನು ಕೂಡ ಕೊಟ್ಟು ಶೂಟಿಂಗ್ ಏನೋ ಆಯಿತು, ಬಟ್ ಯಾವುದೇ ರೀತಿಯಾದಂತಹ ಬೆನ್ನು ನೋವಿನ ಸರ್ಜರಿ ಅನ್ನುವಂಥದ್ದು ಆಗಲೇ ಇಲ್ಲ. ಟ್ರೀಟ್ಮೆಂಟ್ ಅಂತ ತೆಗೆದುಕೊಂಡು ಮತ್ತೆ ವಾಪಸ್ಸಾದರು. ಬಟ್ ಇದೀಗ ಮತ್ತೆ ಬೆನ್ನು ನೋವಿನ ಕಾರಣವನ್ನ ಕೊಡ್ತಿದ್ದಾರೆ, ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರಂತೆ ಜೈಲಾಧಿಕಾರಿಗಳಿಗೆ. 2 ತಿಂಗಳ ಆದ ನಂತರ ಮೊದಲನೇ ಬಾರಿ. ಹಾಗೆ ಫಂಗಸ್ ಆಗಿದೆ, ವ್ಯವಸ್ಥೆ ಸರಿ ಇಲ್ಲ ಅಂತ ಕೂಡ ಹೇಳ್ಕೊಳ್ತಿದ್ದಾರೆ. ಮಲ್ಗೋದಿಕ್ಕೆ ಅಲ್ಲೇ ಇದ್ದಂತಹ ಜೈಲಿನಲ್ಲೇ ಇದ್ದಂತಹ ವೈದ್ಯರಿಂದ ಟ್ರೀಟ್ಮೆಂಟ್ ಕೂಡ ಕೊಡಿಸಲಾಗ್ತಾ ಇದೆ ಬೆನ್ನು ನೋವಿಗೆ. ಬಂದಂತಹ ರಿಪೋರ್ಟ್ಸ್ ಎಲ್ಲವನ್ನು ಕೂಡ ಜೈಲಾಧಿಕಾರಿಗಳು ರಿಚೆಕ್ ಮಾಡ್ತಿದ್ದಾರೆ. ಸೊ ಮತ್ತೆ ಬೆನ್ನು ನೋವಿಂದ ಬಳಲ್ತಿದ್ದಾರಾ ಕಾಟೇರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ.